ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲಸಿನ ಹಣ್ಣಿನ ಸುಟ್ಟೆಯನ್ನು ಮಾಡೋದನ್ನು ನೋಡೋಣ. ಈಗ ತುಂಬಾ ಚೆನ್ನಾಗಾಗತ್ತೆ. ಒಂದು ಮಳೆಗಾಲದ ಸೀಸನ್ ಬರುವಾಗ ಹಲಸಿನ ಹಣ್ಣಿನ ಸುಟ್ಟೆಯನ್ನು ಮಾಡೋದು. ಇಲ್ಲಿ ಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೇನೆ. ಸ್ವಲ್ಪ ಸಾಕು ಕಾಯಿ ತುರಿ, ಜಾಸ್ತಿ ಏನು ಬೇಡ. ಹಾಗೆ ಸ್ವಲ್ಪ ಚಿರೋಟಿ ರವೆಯನ್ನು ಹಾಕೋತೇನೆ, ಯಾಕೆಂದರೆ ಸ್ವಲ್ಪ ಗರಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಚಿರೋಟಿ ರವೆಯನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಬೌಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ನಾನು. ಹಾಗೆ ಬೆಲ್ಲ, ರುಚಿಗೆ ತಕ್ಕಷ್ಟು. ಇಲ್ಲಿ ನಾನು ಹಲಸಿನ ಹಣ್ಣಿನ ಸೊಳೆಯನ್ನು ಬಿಡಿಸಿಟ್ಕೊಂಡಿದ್ದೇನೆ. ಇದನ್ನು ಗ್ರೈಂಡ್ ಮಾಡ್ಕೋತೇನೆ. ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಸಾಕು. ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ನೀರು ಹಾಕೋ ಅವಶ್ಯಕತೆ ಇಲ್ಲ ಹಲಸಿನ ಹಣ್ಣಿಗೆ. ಇದನ್ನು ಗ್ರೈಂಡ್ ಮಾಡ್ಕೊತೇನೆ. ಈಗ ಗ್ರೈಂಡ್ ಮಾಡಿಕೊಂಡು ತಂದಿದ್ದೇನೆ. ಇದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಮಳೆಗಾಲ ಸ್ಟಾರ್ಟ್ ಆಗುವಾಗ ಹಲಸಿನ ಹಣ್ಣಿನ ರೆಸಿಪಿಯನ್ನು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಸಿಹಿಯಾಗುವಷ್ಟು ಬೆಲ್ಲ ಬೇಕು ಇದಕ್ಕೆ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಗೋಧಿ ಹಿಟ್ಟನ್ನು ಹಾಕೋಬೇಕು. ಸ್ವಲ್ಪ ನೀರು ಕೂಡ ಈಗ ಸೇರಿಸ್ಬೇಕಾಗತ್ತೆ. ಒಂದು 15 ದಿನ ಇಟ್ಟರೂ ಇರುತ್ತೆ ಈ ಸುಟ್ಟೆವು. ಸ್ವೀಟು ಇದು, ಹಲಸಿನ ಹಣ್ಣಿನ ಸ್ವೀಟು. ತುಂಬಾ ಚೆನ್ನಾಗಿರುತ್ತೆ. ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚೂರು ನೀರು ಕೂಡ ಸೇರಿಸ್ತೇನೆ. ಸಾಫ್ಟಾಗಿ ಬರಬೇಕು ಅದು. ಹಾಗಾಗಿ ಸ್ವಲ್ಪ ಚೂರು ನೀರನ್ನು ಸೇರಿಸ್ತಾ ಇದ್ದೇನೆ. ಇನ್ನೂ ಒಂದು ಸ್ವಲ್ಪ ಬೆಲ್ಲ ಬೇಕು ಅಂತ ಅನಿಸ್ತಾ ಉಂಟು. ಸಿಹಿಯಾದ ಸ್ವೀಟು ರೆಡಿ ಆಗುತ್ತೆ ಈಗ. ತುಂಬಾ ಸಾಫ್ಟಾಗಿ ಬರುತ್ತೆ ಇದು. ಈಗ ಎಣ್ಣೆ ಕಾಯಕ್ಕಿಡೋಣ. ಇದೊಂದು ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು. ಹಲಸಿನ ಹಣ್ಣು ಆಗೋವಾಗ ಇದೊಂದು ರೆಸಿಪಿಯನ್ನು ಮಾಡ್ತಾಯಿದ್ರು ಯಾವಾಗಲೂ. ಈಗ ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಹಿಟ್ಟು ಕೂಡ ರೆಡಿ ಇದೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಬಿಡಬೇಕು ಇದಕ್ಕೆ. ಸಾಫ್ಟಾಗಿ ರುಚಿಯಾಗಿರುತ್ತೆ. ಇದೇ ಗ್ಯಾಪಲ್ಲಿ ಒಂದು ಚಿಕ್ಕ ಕವನವನ್ನು ಹೇಳ್ತೇನೆ.
ಹಸಿರು ಎಲೆಯ ಮರದಲ್ಲಿ ತೂಗುವ ಕಾಯಿ ಅಮ್ಮನ ಕೈಯಿಂದ ಸಿದ್ಧವಾಯಿತು ಸವಿಯಾದ ತಿನಿಸು. ಮಲೆನಾಡಿನ ಗರಿಗರಿಯ ಹಸಿರು ಕಾಯಿ ಚಿಪ್ಸು ನೋಡಿದ ತಕ್ಷಣ ಬಾಯಲ್ಲಿ ನೀರು ಸುರಿಯುವುದು. ಹಾಗೆ ಚಿಪ್ಸು, ಹಾಗೆ ಹಲಸಿನಕಾಯಿಯಿಂದ ಮಾಡೋ ವೆರೈಟಿಗಳು ತುಂಬ ಇವೆ. ಹಲ್ವಾ ಇರಬಹುದು, ಜಾಮ್ ಇರಬಹುದು, ಹಾಗೆ ಚಿಪ್ಸ್ ಇರಬಹುದು. ತುಂಬ ಚೆನ್ನಾಗಾಗತ್ತೆ, ಎಲ್ಲದೂ ಕೂಡ ತುಂಬ ಚೆನ್ನಾಗಾಗತ್ತೆ. ಸುಟ್ಟೆವು ಕೂಡ ಒಂದು ರೆಸಿಪಿ, ಅದರಲ್ಲಿ ಅದು ತುಂಬ ರುಚಿ ಕೊಡತ್ತೆ ಅಂತ ಹೇಳಬಹುದು. ಹೀಗೆ ಹೇಳ್ತಾ ಹೋದರೆ ಸಿಹಿ ತಿನಿಸುಗಳ ಪಟ್ಟಿನೇ ಇದೆ. ಹಲಸಿನ ಹಣ್ಣಿನಲ್ಲಿ ವೆರೈಟಿಯಾಗಿ ಮಾಡಬಹುದು. ಎಲ್ಲವೂ ರುಚಿಯಾಗಿರುತ್ತೆ ಹಲಸಿನ ಹಣ್ಣಿಂದ ಮಾಡಿದ್ದು. ಚಿಪ್ಸ್ ಆಗಿರಬಹುದು, ಅಥವಾ ಸುಟ್ಟೆವು, ಅಥವಾ ಹಲ್ವಾ, ಅಥವಾ ಜಾಮು, ಇಡ್ಲಿ, ದೋಸೆ ಎಲ್ಲವೂ ಚೆನ್ನಾಗಾಗತ್ತೆ ಹಲಸಿನ ಹಣ್ಣಿಂದ. ಯಾವ ರೆಸಿಪಿ ಕೂಡ ಮಾಡಿದ್ರೂ ತುಂಬಾ ಚೆನ್ನಾಗಾಗತ್ತೆ. ಇನ್ನೂ ತಿನ್ನೋಣ ಅನಿಸೋವಷ್ಟು ರುಚಿಯಾಗತ್ತೆ. ಇಷ್ಟಾದರೆ ಸಾಕು. ಇದು ಒಂಚೂರು ಫ್ಲೇಮ್ ಜಾಸ್ತಿ ಆಯಿತು, ಯಾಕೆಂದರೆ ಇದು ಕರೆಂಟಲ್ಲಿ ಮಾಡಿದ್ರಿಂದ ಸ್ವಲ್ಪ ಫ್ಲೇಮ್ ಜಾಸ್ತಿ ಆಯಿತು ಇದಕ್ಕೆ. ಚಿಕ್ಕದಾದ ಬೆಂಕಿಯಲ್ಲಿ ಇದನ್ನು ಕರಿಬೇಕು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿಬಿಟ್ವಿ, ಯಾಕೆಂದರೆ ಅಲ್ಲಿ ಜಾಸ್ತಿ ಫ್ಲೇಮ್ ಆಯಿತು. ಅದಕ್ಕೆ ಫ್ಲೇಮ್ ಜಾಸ್ತಿ ಆಗೋ ಹಾಗಿಲ್ಲ, ಕಡಿಮೆ ಉರಿಯಲ್ಲಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕಡೆ ಬಂದಿದ್ದಾಯಿತು. ಇದು ಗೋಬರ್ ಅನಿಲ. ಈಗ ನೋಡಿ ಹದವಾಗಿ ಬೇಯ್ತಾ ಇದೆ, ತುಂಬ ಚೆನ್ನಾಗಾಯಿತು. ಈಗ ನೋಡಿ ಈ ಬಣ್ಣ ಬರಬೇಕು, ತುಂಬ ಚೆನ್ನಾಗಾಗತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ ಈ ಸ್ವೀಟನ್ನು. ಎಷ್ಟು ಸಾಫ್ಟಾಗಿ ಬಂತು ನೋಡಿ, ಇಷ್ಟು ಸಾಫ್ಟಾಗಿ ಬಂದಿದೆ, ಹತ್ತಿಯಷ್ಟೇ ಸಾಫ್ಟಾಗಿದೆ, ಕ್ರಿಸ್ಪಿಯಾಗಿದೆ ಒಳಗಡೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. Bye bye.